ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಿನ್ನೆ ಡಿಸಿ ವರ್ಸಸ್ CSK ಮ್ಯಾಚ್ ಇತ್ತು. ಡಿಸಿ ಗೆಲ್ಲತ್ತೆ ಅನ್ನುವಂಥ ಕಾನ್ಫಿಡೆನ್ಸಲ್ಲಿ ಇದ್ರು ಎಲ್ಲರೂ. ಆದರೆ ನಿನ್ನೆ CSK ತನ್ನ ಸತತ ಎರಡನೇ ಗೆಲುವನ್ನು ಪಡೆದುಕೊಂಡಿದೆ. ಇದು ಒಂದು ಕಡೆ. ಆದರೆ ಇವತ್ತು SRH ವರ್ಸಸ್ PBKS ಮ್ಯಾಚ್ ಇದೆ. ಎರಡು ಪ್ರಬಲವಾಗಿರುವಂಥ ತಂಡಗಳ ನಡುವೆ ಇವತ್ತು ಮ್ಯಾಚ್ ಇರುವಂಥದ್ದು. ಹಾಗಾಗಿ ನಿನ್ನೆ ಮ್ಯಾಚ್ ಹೇಗಿತ್ತು, ಇವತ್ತಿನ ಮ್ಯಾಚ್ ಹೇಗಿರುತ್ತೆ ಎಲ್ಲವನ್ನ ನೋಡ್ತಾ ಹೋಗೋಣ. ಇದೇ ಇವತ್ತಿನ ವಿಶೇಷ IPL ಕಿಕ್. ನಿನ್ನೆ ಹಾಗೂ ಇವತ್ತಿನ ಮ್ಯಾಚ್ಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನನ್ನೊಂದಿಗೆ ನನ್ನ ಸಹೋದ್ಯೋಗಿಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ಮಲ್ಲಿಕಾರ್ಜುನ್ ಪಾಟೀಲ್ ಅವರು. ಮಲ್ಲಿಕಾರ್ಜುನ್ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಘುವೀರ್ ಕೂಡ ಇದ್ದಾರೆ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ರಘುವೀರ್. ಸರ್, ಮೊದಲನೇದಾಗಿ ನಿಮ್ಮಿಂದ ಆರಂಭ ಮಾಡೋದಾದ್ರೆ, CSKಗೆ ಎರಡನೇ ಸತತ ಗೆಲುವಿದು. ನಿನ್ನೆ DC ಗೆಲ್ಲತ್ತೆ ಅಂತ ಹೇಳಿ ಕಾನ್ಫಿಡೆನ್ಸ್ ಅಲ್ಲಿ ಇದ್ವಿ, ನೋಡಿದ್ರೆ ಇದು ಉಲ್ಟಾನೇ ಆಗ್ಬಿಟ್ಟಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ನಿಜ, ಅಕ್ಷರ್ ಪಟೇಲ್ ಅವರು ಮಾಡಿದಂಥ ಒಂದು ಎಡವಟ್ಟು, ದೊಡ್ಡ ಎಡವಟ್ಟು ಅದು ಆ್ಯಕ್ಚುಲಿ. ಆ ಒಂದು ಎಡವಟ್ಟಿನಿಂದ ಖಂಡಿತವಾಗ್ಲೂ ಅವ್ರು ಸೋಲನ್ನು ಅಪ್ಪಿದ್ರು ಅಂತ ಅನ್ಕೋತೀನಿ. ಯಾಕೆಂದರೆ ಆ ಪಿಚ್ಚಲ್ಲಿ ನಿನ್ನೆ ಡೆಲ್ಲಿ ಪಿಚ್ಚಲ್ಲಿ ಮಧ್ಯಾಹ್ನ ಮಳೆ ಆಗಿದೆ, ಬೆಳಗ್ಗೆ ಮಳೆ ಆಗಿದೆ, ಮತ್ತು ಪಿಚ್ ಪೂರ್ತಿಯಾಗಿ ಕ್ರ್ಯಾಕ್ ಇದೆ, ಆಮೇಲೆ ಪೂರ್ತಿಯಾಗಿ ಡ್ರೈ ಆಗಿತ್ತು ಪಿಚ್ಚು. ಆ ಒಂದು ಕಾರಣಕ್ಕಾಗಿ ಆ ಒಂದು ಪಿಚ್ನಲ್ಲಿ ಸ್ವಿಂಗ್ ಜಾಸ್ತಿ ಆಯಿತು, ಸ್ಪಿನ್ನರ್ಗಳ ಪ್ರಾಬಲ್ಯ ಜಾಸ್ತಿ ಮೆರಿತಾ ಇತ್ತು. ಅದು ಮುಂಚೆನೇ ಗೊತ್ತಿದೆ, ಮತ್ತು ಪಿಚ್ ರಿಪೋರ್ಟ್ ಕೂಡ ಹಾಗೆ ಹೇಳಿತ್ತು, ಸ್ಲೋ ಪಿಚ್ ಇದೆ, ರನ್ ಮಾಡೋದು 100% ಡೌಟು ಅಂತ ಹೇಳಿ. ಆದರೂ ಕೂಡ ಅದ್ಯಾದ ಆತ್ಮವಿಶ್ವಾಸನೋ ಅಥವಾ ಏನು ತಲೆಯಲ್ಲಿ ಬಂತೋ ನನಗೆ ಗೊತ್ತಿಲ್ಲ. ಒಟ್ಟು ಅಕ್ಷರ್ ಪಟೇಲ್ ಟಾಸ್ ಗೆದ್ದ ತಕ್ಷಣ ಬ್ಯಾಟಿಂಗನ್ನು ಆಯ್ಕೆ ಮಾಡಿಕೊಂಡ್ರು. ಆ ಒಂದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದು CSK ಅವರು ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡ್ರು. ಯಾರೂ ಕೂಡ ಪ್ರಬಲವಾಗಿ ನಿಲ್ಲೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಈ 40 ಓವರ್ ಮ್ಯಾಚ್ ಏನಾಯ್ತಲ್ಲ, ಅವ್ರದ್ದು 20 ಓವರ್ ಇವ್ರದ್ದು 20 ಓವರು, ಒಂದು ಓವರಲ್ಲೂ ಕೂಡ ಡಾಮಿನೇಟ್ ಮಾಡಿದ್ರು DSC ಅಂತ ನನಗೆ ಎಲ್ಲೂ ಅನ್ನಿಸ್ಲೇ ಇಲ್ಲ. ಅಷ್ಟರ ಮಟ್ಟಿಗೆ ನಿನ್ನೆ CSK ತುಂಬ ಚೆನ್ನಾಗಿ ಆ ಒಂದು ಮ್ಯಾಚ್ನ ಗೆದ್ದರು. ಮತ್ತು ಈ ಒಂದು ಗೆಲುವು CSKಗೆ ಎಷ್ಟು ಇಂಪಾರ್ಟೆಂಟು ಅಂತಂದರೆ, ಆ ಪ್ಲೇ ಆಫ್ ಹಾದಿನ ತುಂಬ ಈಸಿ ಮಾಡ್ಕೊಂತು. ಇನ್ನೊಂದು ಸ್ವಲ್ಪ ಇನ್ನು ಉಳಿದಿರುವಂತಹ 4 ಪಂದ್ಯ ಇದೆ ಅವ್ರಿಗೆ, 4ರಲ್ಲಿ 3 ಗೆದ್ದರೆ ಸಾಕು, ಅವ್ರು ಈಸಿಯಾಗಿ ಪ್ಲೇ ಆಫ್ಗೆ ಹೋಗ್ತಾರೆ. ಹೇಗೆ ಅಂತಂದರೆ, ಈಗ ಪಾಯಿಂಟ್ಸ್ ಟೇಬಲ್ ಕಡೆಗೆ ಒಂದು ಸರಿ ನಾವು ಲೆಕ್ಕ ಹಾಕ್ಬಿಡೋಣ ನೋಡಿ. 10 ಮ್ಯಾಚ್ ಆಡಿದ್ದಾರೆ, 5 ಮ್ಯಾಚ್ ಗೆದ್ದಿದ್ದಾರೆ, 5 ಮ್ಯಾಚ್ ಸೋತಿದ್ದಾರೆ, 10 ಪಾಯಿಂಟ್ ಇದೆ. ಮತ್ತು ರನ್ ರೇಟ್ ನೋಡಿದರೆ 0.151 ಇನ್ನೊಂದು 2 ಮ್ಯಾಚ್ ಗೆದ್ರೂ ಕೂಡ ರನ್ ರೇಟ್ ಕೂಡ ಪ್ಲಸ್ಸಲ್ಲಿ ಬರೋದ್ರಿಂದ ಖಂಡಿತವಾಗ್ಲೂ CSKಗೆ ಒಂದು ಒಳ್ಳೆ ಅವಕಾಶ ಅಂತೂ ಖಂಡಿತವಾಗ್ಲೂ ಇದೆ. ಬಟ್ DC ಅವರ ಹಾದಿನ ಇನ್ನೊಂದು ಸ್ವಲ್ಪ ಕಠಿಣ ಮಾಡಿಕೊಂಡ್ರು. 10ರಲ್ಲಿ 4 ಗೆದ್ದಿದ್ದಾರೆ, 6 ಸೋತಿದ್ದಾರೆ, 8 ಪಾಯಿಂಟ್ ಇರೋದ್ರಿಂದ ಇನ್ನು ಉಳಿದಿರೋ 4 ಪಂದ್ಯಗಳಲ್ಲಿ 4 ಗೆಲ್ಲೇಬೇಕು, ಅಂದರೆ ಮಾತ್ರ ಅವರು ಪ್ಲೇ ಆಫಿಗೆ ಹೋಗೋದಕ್ಕೆ ಸಾಧ್ಯ ಇದೆ. ಬಟ್ CSK ಒಂದು ಅಬ್ಬರ ಖಂಡಿತವಾಗ್ಲೂ ನಿನ್ನೆ ಖುಷಿ ಆಯಿತು. ನಿನ್ನೆ ಸಂಜು ಸ್ಯಾಮ್ಸನ್ ಅವರ ಒಂದು ಆಟ ನೋಡಿ, ನಾವು ವಿಶ್ವಕಪ್ ಹೀರೋ ಆ್ಯಕ್ಚುಲಿ. ಆ ಒಂದು ವಿಶ್ವಕಪ್ ನಂತರ ಇಲ್ಲಿ ಆಡಿದಂಥ ರೀತಿ ನೋಡಿದರೆ ಎಲ್ಲೋ ಸಂಜು ಸ್ಯಾಮ್ಸನ್ ಕಳ್ಕೊಂಡ್ಬಿಟ್ರೇನೋ ಅಂತ ಅನ್ಕೊಂಡಿದ್ವಿ. ಆದರೆ ಅದು ನಂತರ ಒಂದು 2-3 ಮ್ಯಾಚ್ಗಳನ್ನು ಆಡಿ ಆ ತಂಡವನ್ನು ಗೆಲ್ಲಿಸಿದ್ರು ರೀತಿ ನೋಡಿದರೆ ತುಂಬ ಖುಷಿ ಆಯಿತು. ನಿನ್ನೆ 2 ವಿಕೆಟ್ ಬೇಗ ಬಿದ್ದರೂ ಕೂಡ ಎಲ್ಲೋ ಅಂದ್ಕೊಂಡಿದ್ವಿ 155 ಕೂಡ ಎಲ್ಲೋ ಟ್ರಬಲ್ ಕೊಡುತ್ತೆ CSKಗೆ ಅಂತ ಹೇಳಿ. ಬಟ್ ಅದಾದ ನಂತರ ಪ್ರತಿಯೊಂದು ಓವರಲ್ಲೂ ಬೌಂಡ್ರಿಗಳನ್ನು ತೊಗೊಂಡ್ರು. 10 ಓವರ್ ತನಕ ಒಂದು ಸ್ವಲ್ಪ ನಿಂತ್ಕೊಂಡು ಆಡಿದ್ರು, ಬಟ್ ಬೌಂಡ್ರಿಗಳು ಬರ್ತಾನೆ ಇತ್ತು. ಸಂಜು ಸ್ಯಾಮ್ಸನ್ ಅವರ ಒಂದು ಒಳ್ಳೆ ಆಟ, 52 ಬಾಲಲ್ಲಿ 87 ರನ್, ಅದರಲ್ಲೂ ಅಂಥ ಸ್ಲೋ ಪಿಚ್ಚಲ್ಲೂ 6 ಸಿಕ್ಸ್ ಹೊಡಿತಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಆ ಒಂದು ಇನ್ನಿಂಗ್ಸ್ಗೆ 14 ಕೋಟಿ ನಾವು ಪ್ರತಿ ಸಾರಿ ಕಾಲು ಎಳಿತಾ ಇದ್ವಿ. ಕಾರ್ತಿಕ್ ಶರ್ಮಾ ಅವರು ಕೂಡ ಚೆನ್ನಾಗಿ ಆಡಿದರು, ಆರಂಭದಲ್ಲಿ ತಡ್ಕಾಡ್ತಾ ಇದ್ರು, ಬಟ್ ಒಳ್ಳೆ ರನ್ನಿಂಗ್ ಬಿಟ್ವಿಂದ ವಿಕೆಟ್ ಇಬ್ಬರದು ಕಡೆಗೆ ಚೆನ್ನಾಗಿತ್ತು. ನಿನ್ನೆ ಅರ್ಹ ಗೆಲುವು ಖಂಡಿತವಾಗ್ಲೂ CSK ಸಿಕ್ತು. ನನಗೇನು ಅನಿಸ್ತು ಅಂತಂದರೆ, ಇಷ್ಟು ದಿವಸ ಏನು ನಾವು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಇದ್ವಿ, ಮೇಲಿಂದ 4 ಟೀಮ್ ಮಾತ್ರ, ಒಂದು SRH, ಆಮೇಲೆ RCB, RR ಮತ್ತು ಪಂಜಾಬ್, ಈ 4 ಮಾತ್ರ ಪ್ರಬಲವಾಗಿ ಕಾಣಿಸ್ತಾ ಇತ್ತು. ಬಟ್ ಈಗ 8 ಟೀಮ್ ನಡುವೆ ಕಾಂಪಿಟೇಷನ್ ನಡೀತಾ ಇದೆ. 2 ಟೀಮ್ ಮಾತ್ರ ಹೊರಗಡೆ ಹೋಗಿದೆ, ಒಂದು LSC, ಒಂದು ಇನ್ನು ಮುಂಬೈ. ಉಳಿದವರು ಎಲ್ಲರೂ ಕೂಡ ಕಾಂಪಿಟೇಷನ್ ಕೊಡ್ತಾ ಇರೋದ್ರಿಂದ ಈ ಸೆಕೆಂಡ್ ಹಾಫ್ ಏನಿದೆಯಲ್ಲ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಮೂಡಿಗೆ ಬರುತ್ತೆ ಅಂತ ನಾನು ಅನ್ಕೋತೀನಿ. ಹಾಗೆ ರಘುವೀರ್, ನಿನ್ನೆ ನಾವು CSK ಅವರ ಬೌಲಿಂಗ್ ಅಲ್ಲೇ ತುಂಬಾ ಹೈಲೈಟ್ ಆಗಿದೆ. ಅಂದ್ರೆ ಬ್ಯಾಟಿಂಗ್ ನೆಕ್ಸ್ಟ್ ಚೆನ್ನಾಗಿ ಬಂತು. ಮೊದಲನೇದಾಗಿ ಬೌಲಿಂಗ್ ಅಬ್ಬರ ಹೇಗಿತ್ತು ನಿನ್ನೆ? ವಿಕೆಟ್ಗಳ ಮೇಲೆ ವಿಕೆಟ್ ಹಾಗೆ ಒಂದೊಂದಾದ್ಮೇಲೆ ಒಂದೊಂದು ಬೀಳ್ತಾನೆ ಇತ್ತು. ಹಾಗಾಗಿ ನಿನ್ನೆ CSK ಬೌಲರ್ಸ್ ಪ್ರದರ್ಶನದ ಬಗ್ಗೆ ಹೇಳೋದಾದ್ರೆ, ಅದೇ ಮೇಡಮ್, CSK ಏನು ಬೌಲಿಂಗ್ ಪ್ರದರ್ಶನ ಇದೆಯಲ್ಲ, ಈ ಸ್ಟಾರ್ಟಿಂಗಿಂದನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ರು. ಇದೇ IPL ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ CSK ಬಗ್ಗೆ ಏನು ಮಾತಾಡ್ತಿದ್ದೆ ಅಂದರೆ, ಬ್ಯಾಟಿಂಗ್ನಲ್ಲಿ ಓಕೆ ಇದೆ,
ಬೌಲಿಂಗ್ ಅಂತೂ ಏನೇ ಇಲ್ಲ, ಇವರು ಕೆಲವೊಂದಿಷ್ಟು ಮ್ಯಾಚ್ ಗೆದ್ರೆ ಸಾಕು ಅನ್ನೋಷ್ಟು ಎಲ್ಲರಲ್ಲೂ ಇತ್ತು, ಅದೇ ಯೋಚನೆಗಳಿತ್ತು. ಆದ್ರೆ CSK ಬೌಲಿಂಗ್ ಯಾವ ರೀತಿ ಪ್ರದರ್ಶನ ನೀಡ್ತಿದೆ ಅಂದ್ರೆ ಇವಾಗ ಬ್ಯಾಟ್ಸ್ಮನ್ಗಳಿಗಿಂತ ಬೌಲಿಂಗ್ನಲ್ಲೇ ಹೆಚ್ಚು ವಿನ್ ಆಗ್ತಾ ಇದೆ. ಇವಾಗ ನೋಡ್ತಾ ಇದ್ದೀವಿ, ಎಲ್ಲರೂ 200 ರನ್ ಗಡಿ ದಾಟ್ತಾ ಇದ್ದಾರೆ, ಒಪೋನೆಂಟ್ ಟೀಮು 200 ರನ್ ಗಡಿ ದಾಟ್ತಾ ಇದ್ದಾರೆ, ಅದೇ ರನ್ ಅನ್ನ ಚೇಸ್ ಮಾಡ್ತಾ ಇದ್ದಾರೆ. ಆದ್ರೆ CSK ಅಂತ ಮ್ಯಾಚ್ ಬಂದಾಗ ಇವರು 200 ರನ್ ಗಡಿ ದಾಟುವಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ ಬೌಲರ್ಸ್ಗಳು, ಅಷ್ಟೇ ಚೆನ್ನಾಗಿರೋ ಪ್ರದರ್ಶನ ನೀಡ್ತಾ ಇದ್ದಾರೆ. ನಿನ್ನೆ ಸರ್ ಹೇಳಿದ್ರು, ನಿನ್ನೆ DC ಯಾಕೆ ಮೊದಲು ಬ್ಯಾಟಿಂಗ್ ತಗೊಂತು, ಅಷ್ಟ ಚೇಸಿಂಗ್ ನಲ್ಲಿ ಚೆನ್ನಾಗಿರೋ ಒಬ್ಬರನ್ನೇ ಮಾಡ್ಬೋದಿತ್ತು ಅಂತ. ಆದ್ರೆ ಎಡುವುದಿಲ್ಲ ಅಂದ್ರೆ CSK ಮೇಲೆ ಒಂದು ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ, ಒಂದು ನ್ಯೂನ್ಯತೆನ ಕಂಡ್ಕೊಂಡಿದ್ದಾರೆ. ಏನು CSKಗೆ 180+ ಕೊಟ್ರೆ ಸಾಕು, ಇವರಿಗೆ ಚೇಸ್ ಮಾಡಕ್ ಆಗಲ್ಲ ಅಂತ. ಅದನ್ನೇ CSK ತಂಡ ನ್ಯೂನ್ಯತೆನ ಪ್ಲಸ್ ಪಾಯಿಂಟ್ ಆಗಿ ಮಾಡ್ಕೊಂಡಿದೆ. ಋತುರಾಜ್ ಗಾಯಕ್ವಾಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಹೌದಾ ನಮಗೆ 180+ ಹೊಡೆಯೋಕ್ಕಾಗಲ್ವಾ, ಹಾಗಾದ್ರೆ ನಾವು 180+ ಅವ್ರಿಗೆ ದಾಟಕ್ ಬಿಡಲ್ಲ. ಅದೇ ಒಂದು ಸೂತ್ರನ ಕಂಡಿಡ್ಕೊಂಡು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನೇ ನೀಡ್ಕೊಂಡು ಬರ್ತಾ ಇದ್ದಾರೆ. ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ನಾವಿಲ್ಲಿ ಮಾತಾಡ್ಲೇಬೇಕಾಗಿರುತ್ತೆ, ಯಾಕಂದ್ರೆ ಅಷ್ಟೇ ಚೆನ್ನಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಒಬ್ಬ ಧೋನಿ ಅಂತ ನಾಯಕನ ಏನ್ ತಂಡ ಇತ್ತಲ್ಲ, ಒಂದು ಬಾರ್ನ ಸೆಟ್ ಮಾಡ್ಕೊಂಡೇ ಹೋಗಿರ್ತಾರೆ, ಅದನ್ನ ಕ್ರಾಸ್ ಮಾಡೋದು ಕಷ್ಟ. ಹಾಗಂತ CSK ತಂಡನ ಮುನ್ನಡೆಸೋದು ತುಂಬಾ ಜವಾಬ್ದಾರಿ ಇರುತ್ತೆ. ಒಂದ್ ಮ್ಯಾಚ್ ಸೋತ್ರು ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಮೇಲೆ ಎಲ್ಲರೂ ಮಾತಾಡ್ತಾರೆ, ಅವರು ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ನೋಡ್ತಾ ಇಲ್ಲ. ಒಂದ್ ಕಡೆ ಕ್ಯಾಪ್ಟನ್ಸಿ ಪ್ರೆಷರ್ ಇರುತ್ತೆ, ಅವ್ರ ಬ್ಯಾಟಿಂದ ರನ್ ಬರ್ತಾ ಇರ್ಲಿಲ್ಲ. ಆದ್ರೆ ಕಳೆದ ಒಂದ್ 2-3 ಮ್ಯಾಚ್ ಅಲ್ಲಿ ನೋಡಿದ್ರೆ ಋತುರಾಜ್ ಗಾಯಕ್ವಾಡ್ ಅವರು ಕಮ್ಬ್ಯಾಕ್ ಮಾಡಿದ್ದಾರೆ, ಒಂದ್ ಒಳ್ಳೆ ಪ್ರದರ್ಶನ ನೀಡ್ತಾ ಇದ್ದಾರೆ. ತಂಡನ ಯಾವ ರೀತಿ ಮುನ್ನಡೆಸಬೇಕು, ಯಾವ ರೀತಿ ಬೌಲಿಂಗ್ ಸ್ಟ್ರಾಟಜಿ ಮಾಡಬೇಕು ನೋಡಿ. CSK ತಂಡಕ್ಕೆ ಬೌಲಿಂಗ್ ನಲ್ಲಿ ಯಾವುದೇ ಹೊಡೆತ ಕಾಡ್ತಾ ಇಲ್ಲ, ಕೊನೆಯ ಓವರ್ನಲ್ಲಿ ಗೊಂದಲಕ್ಕೆ ಈಡಾಗ್ತಾ ಇಲ್ಲ. ಯಾವ ರೀತಿ ಬೌಲಿಂಗ್ ನಲ್ಲಿ ಯಾರನ್ನ ಆಡಿಸಬೇಕು, ನಿನ್ನೆನೂ ನೋಡಿದ್ವಿ 18ನೇ ಓವರ್ ನೇರವಾಗಿ ಜೇಮಿ ವಾರ್ಟನ್ಗೆ ಕೊಡ್ತಾರೆ. ಅವರು ಯಾವ ರೀತಿ ಚೆನ್ನಾಗಿ ಬೌಲಿಂಗ್ ನ ನಿಭಾಯಿಸ್ಕೊಂಡು ಬರ್ತಾರೆ. ಅದೇ ಈ ಹಿಂದೆ ಎಷ್ಟು ಶಿಸ್ತುಬದ್ಧವಾಗಿ ಬೌಲಿಂಗ್ ನಿಭಾಯಿಸ್ಕೊಂಡು ಬರ್ತಾರೆ ಚೆನ್ನೈ ಸೂಪರ್ ಕಿಂಗ್ ತಂಡ. ಇನ್ನು 160 ರನ್ ಗಡಿ ದಾಟದೇ ಇರೋದಕ್ಕೆ ಇವಾಗ ನೋಡಿದ್ವಿ, IPL ಅಂತ ಬಂದಾಗ ಎಲ್ಲರೂ 200 ರನ್ ಹೊಡಿಬಡಿ ಆಟನೇ ಆಡ್ತಾರೆ. ಆದ್ರೆ CSK ತಂಡ ಸತತ 2 ಬಾರಿ 160 ರನ್ ಗಡಿ ದಾಟೋದಕ್ಕೆ ಬಿಡ್ತಾ ಇಲ್ಲ. ಅದು ಯಾರಿಗೆ, DC ಏನು ಅಬ್ಬರದ ಬ್ಯಾಟಿಂಗ್, ಇವರು 265 ಹೊಡೆದಿರ್ತಾರೆ. ಈ ಹಿಂದೆ ಮುಂಬೈ ತಂಡನ 160 ಕಟ್ ಆಗ್ತಾರೆ. ಅಂದ್ರೆ ಬೌಲಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬ್ಯಾಟಿಂಗ್ ನಲ್ಲೂ ಇವಾಗ ಏನಂತಂದ್ರೆ ಸಂಜು ಸ್ಯಾಮ್ಸನ್ ಆಡಿದ್ರೆ ಋತುರಾಜ್ ಗಾಯಕ್ವಾಡ್ ಆಡ್ತಾ ಇಲ್ಲ. ಋತುರಾಜ್ ಗಾಯಕ್ವಾಡ್ ಇವರಿಬ್ರು ಬ್ಯಾಟು ಆಡ್ತು ಅಂದ್ರೆ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನೇ ನೀಡಬಹುದು. ಇನ್ನು ಪ್ಲೇ ಆಫ್ ಹಾದಿಗಂತೂ ಏನು ಸರಿಯಾದ ಒಂದು ಸಿಚುವೇಶನ್ ನಲ್ಲಿ ನಿಂತ್ಕೊಂಡಿದ್ದಾರೆ ಚೆನ್ನೈ ತಂಡ. ಇನ್ನು ಬಾಕಿ ಎಲ್ಲ ತಂಡಕ್ಕೆ ಹೋಲಿಸಿದ್ರೆ CSK ತಂಡ ಇವಾಗ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ ಚೆನ್ನಾಗಿರೋ ಪೊಸಿಷನ್ ಅಲ್ಲಿ ಇದೆ ಅಂತ ನನಗನ್ಸುತ್ತೆ. ಇನ್ನು ಕಾರ್ತಿಕ್ ಶರ್ಮಾ ಅವ್ರ ಬಗ್ಗೆ ಮಾತಾಡೋದಾದ್ರೆ ಪ್ರೈಸ್ ಟ್ಯಾಗ್ ಬಗ್ಗೆನೇ ಮಾತಾಡ್ತಾ ಇದ್ರು, ಅವ್ರ ಮೇಲೆ ಪ್ರೆಷರ್ ಕೂಡ ಅಷ್ಟೇ ಇತ್ತು. ಒಬ್ಬ ಯುವ ಆಟಗಾರ, ಇವರನ್ನ CSK ತಂಡದಂತದಲ್ಲಿ 14 ಕೋಟಿ ಕೊಟ್ಕೊಂಡು ತಗೊಂಡಾಗ ಅವ್ರ ಮೇಲೆ ಅಷ್ಟೇ ಭಾರನೂ ಇರುತ್ತೆ ಅವ್ರ ಹೆಗಲ್ ಮೇಲೆ. ಇಲ್ಲ, ನಾವು ಸರಿಯಾಗಿ ಆಡ್ಬೇಕು, ಅದು ಯಾವುದನ್ನು ಗಮನದಲ್ಲಿ ಇಟ್ಕೊಂಡೆ ಕಳೆದ 2 ಮ್ಯಾಚ್ ನಲ್ಲಿ ಅವರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ. ಇದೇ ಒಂದು 14 ಕೋಟಿ ಪ್ರೈಸ್ ಟ್ಯಾಗ್ ಆದ್ಮೇಲೆ ಅವ್ರಿಗೊಂದು ಇಂಟರ್ವ್ಯೂ ತಗೊಂತಾರೆ. ಒಬ್ಬ ಇಂಟರ್ವ್ಯೂ ಅಲ್ಲಿ ಹೇಳ್ಕೊಂತಾರೆ, ನಾನು ಮಿಚೆಲ್ ಸ್ಟಾರ್ಕ್ಗೆ 6 ಹೊಡಿಬೇಕು ಅಂತ. ಅದೇ ನಿನ್ನೆ ಮಾಡಿದ್ರು. ಚೆನ್ನಾಗಿರೋ ಅಂದ್ರೆ ಮಿಚೆಲ್ ಸ್ಟಾರ್ಕ್ ಅಂತ ಅಂದ್ರೆ ಆಸ್ಟ್ರೇಲಿಯಾದ ಒಂದು ದಿಗ್ಗಜ ಬೌಲರ್, ಅವರನ್ನ ಎದುರಿಸೋದು ಇಷ್ಟೊಂದು ಸಣ್ಣ ಏಜ್ ನಲ್ಲಿ ಅವರನ್ನ ಡಾಮಿನೇಟ್ ಮಾಡೋದಿತ್ತಲ್ಲ, ನಿನ್ನೆ ಅದು ನನಗೆ ತುಂಬಾ ಖುಷಿ ಕೊಡ್ತು ಕಾರ್ತಿಕ್ ಶರ್ಮಾ ಅವರಿಂದ. ಅವ್ರ ಮೇಲೆ ಏನು ಹೋಪ್ ಇಟ್ಟಿತ್ತಲ್ಲ CSK, ಅದನ್ನ ಉಳಿಸ್ಕೊಂಡ್ರು. ಕಳೆದ 2 ಮ್ಯಾಚ್ ನಲ್ಲೂ ಏನಂದ್ರೆ ತಂಡನ ಗೆಲ್ಲೋದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ರು. ನಿನ್ನೆನು ನೋಡಿದ್ವಿ, ಶಿವಮ್ ದುಬೆ ಮತ್ತೆ ಡೇವಿಸ್ ಅವರನ್ನ ಹೊರತುಪಡಿಸಿ ಕಾರ್ತಿಕ್ ಶರ್ಮಾ ಅವರನ್ನ ಮುಂಚೂಣಿಯಲ್ಲಿ ಬಿಡ್ತಾ ಇದ್ದಾರೆ. ಅಂದ್ರೆ CSK ತಂಡ ಅಷ್ಟೊಂದು ಹೋಪ್ ಇಟ್ಕೊಂಡಿದೆ, ಅಷ್ಟೊಂದು ಚೆನ್ನಾಗಿ ನಿಭಾಯಿಸಿಕೊಂಡು ಅವ್ರು ಕೊಟ್ಟಿದ್ದಾರೆ. ಓವರ್ ಆಗಿ ನೋಡಕ್ ಬಂದ್ರೆ CSK ತಂಡ ನಿನ್ನೆ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತು. ಮುಂದಿನ ದಿನಗಳಲ್ಲಿ ಕಮ್ಬ್ಯಾಕ್ ಮಾಡಿದ್ದೀನಿ ಅನ್ನೋದನ್ನ ಬೇರೆ ತಂಡಗಳಿಗೆ ಒಂದು ಮುನ್ನೆಚ್ಚರಿಕೆ ಅಂತ ಕೊಟ್ಟಂಗೆ ಇದೆ. ಹಾಗೆ ಪಾಟೀಲ್ ಸರ್, ಪಿಚ್ ಬಗ್ಗೆ ಮಾತಾಡ್ತಾ ಇದ್ವಿ. ಡೆಲ್ಲಿಗೆ ಹೋಮ್ ಗ್ರೌಂಡ್ ಇದು, ನಾವು ನಿನ್ನೆ ಮಾತಾಡಿದ್ವಿ. ಹೋಮ್ ಗ್ರೌಂಡ್ ಅಂತಂದ್ರೆ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಡೆಲ್ಲಿಗೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ. ಆದರೆ ಹಿಂದೆ RCB ಜೊತೆ ಕೂಡ ಡೆಲ್ಲಿ ಸೋತಿದೆ, ನಿನ್ನೆ ಕೂಡ CSK ಜೊತೆ ಡೆಲ್ಲಿಯಲ್ಲೇ ಸೋತಿದೆ. ಇದಕ್ಕೆ ಯಾಕೆ ಅವ್ರಿಗೆ ಆ ಥರ ಆಗ್ತಿದೆ ಅಂತ ನಾನು ಅದೇ ಆಶ್ಚರ್ಯಪಟ್ಟಿದ್ದು ನಿನ್ನೆ. ನೋಡಿ, ಆ ಗ್ರೌಂಡಲ್ಲಿ ಪಿಚ್ ನಂಬರ್ 4 ಏನಿದೆಯಲ್ಲ, ಇದೇ ಪಿಚ್ ನಂಬರ್ 4 75ಕ್ಕೆ ಆಲ್ಔಟ್ ಆಗಿದ್ದು ಇದೇ DC ತಂಡ. ನಾನು ಅನ್ಕೊಂಡಿದ್ದೆ ಟಾಸ್ ಗೆದ್ದವ್ರು ಕಣ್ಣು ಮುಚ್ಕೊಂಡು ಫೀಲ್ಡಿಂಗ್ ತಗೋತಾರೆ ಅಂತ ಹೇಳಿ. ಅದು ಏನು ಮಂಕ್ ಬುದ್ಧಿನ ಏನು ಮರ್ತರೋ ಏನೋ ನನಗೂ ಗೊತ್ತಿಲ್ಲ. ಎಲ್ಲ ಕ್ರಿಕೆಟ್ ತಜ್ಞರು ಅದನ್ನೇ ಹೇಳ್ತಾ ಇರೋದು, 100% ಅಕ್ಷರ್ ಪಟೇಲ್ ಟಾಸಲ್ಲೇ ಪ್ರಾಬ್ಲಮ್ ಮಾಡ್ಕೊಂಡಿರೋದು ಅಂತ. ರಘು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು, 180+ ಅವ್ರು ಚೇಂಜ್ ಮಾಡೋಕ್ಕಾಗಲ್ಲ. ಆ ಕಾರಣ ಅದನ್ನೆಲ್ಲ ತಲೆಗಿಟ್ಕೊಂಡು ಇದನ್ನೆಲ್ಲ ಮಾಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ
ಈಗಿನ ಟೀಮ್ಗಳು ಈಗ RCB 49ಗೆ ಅಲೌಟ್ ಆಗಿದೆ ಅಂತ ಹೇಳಿ ಎಲ್ಲರೂ ಏನಾದರೂ ಫಸ್ಟ್ ಬ್ಯಾಟಿಂಗ್ ಕೊಡೋಕ್ಕಾಗತ್ತಾ? ಒಳ್ಳೆ ಪಿಚ್ಚಲ್ಲಿ 260 270 ಹೊಡಿತಾ ಇದ್ದಾರೆ. ಮತ್ತು ಇನ್ನೊಂದೇನು, ಲಾಸ್ಟ್ 15 ಗೇಮ್ಸಲ್ಲಿ ನಾವು ನೋಡ್ತಾ ಹೋದರೆ ಎಲ್ಲವೂ ಕೂಡ ಚೇಜಿಂಗೇ ಗೆಲ್ತಾ ಇರೋದ್ರಿಂದ, ಅಂದರೆ ಒಂದು ಟಾರ್ಗೆಟ್ ಅಂತ ಇದ್ದಾಗ ಅದನ್ನು ಈಸಿಯಾಗಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಬ್ಯಾಟ್ಸ್ಮನ್ಗಳು. ಅದನ್ನು ತಲೆಯಲ್ಲಿ ಇಟ್ಕೊಂಡು ಇವ್ರು ಏನಾದರೂ ಫೀಲ್ಡಿಂಗ್ ತೊಗೊಂಡಿದ್ರೆ ಖಂಡಿತವಾಗ್ಲೂ ಎಲ್ಲೂ ಲಾಭ ಆಗ್ತಿತ್ತು. CSKನೇ ಗೆಲ್ಲಿ ಅನ್ನುವಂಥ ಲೆಕ್ಕದಲ್ಲಿ DC ಅವರು ಆ ಡಿಸಿಷನ್ ತೊಗೊಂಡ್ರೇನೋ ನನಗೆ ಗೊತ್ತಿಲ್ಲ. ಬಟ್ ಒಂದು KL ರಾಹುಲ್ ಒಂದು ಬ್ಯಾಟಿಂಗ್ ಬಗ್ಗೆ ಏನಾದರೂ ಅವ್ರು ಫೇಲ್ ಆದರೆ ಇವ್ರ ಹತ್ರ ಅಂಥವ್ರು ಯಾರು ಇಲ್ಲ ಅನ್ನೋದು ಇನ್ನೊಂದು ಸರಿ ಪ್ರೂವ್ ಆಗಿಬಿಡ್ತು. ನಿತೀಶ್ ರಾಣಾ ಕೂಡ ಕೈ ಹಿಡಿಲಿಲ್ಲ ನಿನ್ನೆ. ಕರುಣ್ ನಾಯರ್ಗೆ ಎಂಥ ಒಳ್ಳೆ ಚಾನ್ಸ್ ಗೊತ್ತಾ? ಇಷ್ಟು ಚಾನ್ಸ್ ನನಗೆ IPL ಅಲ್ಲಿ ಒಬ್ಬ ಕಳಪೆ ಆಟಗಾರನಿಗೆ ಕೊಟ್ಟಿದ್ದು ನಾನು ಯಾವುದನ್ನು ನೋಡಿಲ್ಲ. ಕರುಣ್ ನಾಯರ್ಗೆ ನಾನೇ ಹೇಳ್ತಾ ಇದ್ದೀನಿ, ಕನ್ನಡಿಗ ಆದರೂ ಕೂಡ ಇನ್ನೊಂದ್ಸರಿ ಚಾನ್ಸ್ ಕೊಡ್ಬೇಡ್ರಪ್ಪ ಇವನಿಗೆ, ಸಾಕು ಇವ್ರಿಗೆ. ಇಷ್ಟು ಸರಿ ಚಾನ್ಸ್ ಕೊಟ್ಟರು ಕೂಡ ಅವಕಾಶಗಳನ್ನು ಬಳಸ್ಕೊಳ್ಳಿಲ್ಲ ಅಂತಂದ್ರೆ ಇನ್ನೇನು ಹೇಳೋದು. ಇನ್ನು ಅಕ್ಷರ್ ಪಟೇಲ್ ಆಸ್ ಅ ಕ್ಯಾಪ್ಟನ್, ಆಸ್ ಎ ಬಾಲರ್, ಆಸ್ ಅ ಬ್ಯಾಟ್ಸ್ಮನ್ ಎಲ್ಲದರಲ್ಲೂ ಅಟ್ರ್ ಫ್ಲಾಪ್ ಪ್ರದರ್ಶನ. ಉಳಿದವ್ರೆ ಅಂತೂ ಸ್ಟೆಪ್ಸು ಒಂದು ಸ್ವಲ್ಪ 150 ದಾಟೋದಕ್ಕೆ ಕಾರಣ ಆದರು. ಸಮೀರ್ ರಿಜಿ ಒಂದು ಸ್ವಲ್ಪ ಕೊನೆಗೆ ಕೈ ಹಿಡಿದ್ರು. ಹಾಗಂತ ಹೇಳಿ ನೀವು ಅವಾಗಲೇ ಕೇಳಿದ್ರಿ CSK ಬಾಲಿಂಗ್ ಹೇಗಿತ್ತು? ತುಂಬ ಚೆನ್ನಾಗಿ ಮಾಡಿದರು CSKದವರು. ಒಂದೇನು ಅಂತಂದರೆ ನನಗೆ ಇಂಪ್ರೆಸಿವ್ ಆಗಿದ್ದು ಅಂತಂದರೆ ಆ ಆರಂಭದಲ್ಲೇ ಸ್ಪಿನ್ನರ್ಗಳನ್ನು ಅಟ್ಯಾಕಿಗೆ ತೊಗೊಂಬಂದಿದ್ದು. ಒಂದು ಅಖಿಲ್ ಹುಸೇನ್ ಎಂಥ ಬಾಲಿಂಗ್ ಮಾಡಿದ್ರಪ್ಪ. ಪವರ್ ಪ್ಲೇ 6 ಓವರಲ್ಲೇ 3 ಓವರ್ನ ಅವರೇ ತೊಗೊಂಡಿದ್ರು, 1 ವಿಕೆಟ್ ತೊಗೊಂಡ್ರು ನೋಡಿ. ಬರೀ 19 ರನ್ ಕೊಟ್ಟಿದ್ದಾರೆ. ಮತ್ತು ನೂರ್ ಅಹ್ಮದ್ 2 ವಿಕೆಟು, 3 ಓವರಲ್ಲಿ 22 ರನ್ ಕೊಟ್ಟಿದ್ದಾರೆ. ಒಳ್ಳೆ ಬಾಲಿಂಗ್. ಓವರ್ಟನ್ ಅಂತ ಬಾಲರ್ಗೆ 18ನೇ ಓವರ್ ತನಕನೂ ತೊಗೊಂಬಂದ್ರು. ಯಾಕೆ ಅಂತಂದರೆ ಅವ್ರಿಗೆ ಗೊತ್ತಿತ್ತು ಉಳಿದ ಬೌಲರ್ಗಳು ಅವ್ರ ಕರ್ತವ್ಯನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳಿ ಓವರ್ಟನ್ ನಮಗೆ ಬ್ಯಾಟಿಂಗ್ನಲ್ಲಿ ಹೆಲ್ಪ್ ಮಾಡಿದ್ರೆ ಸಾಕು ಅನ್ನೋಂಥ ಲೆಕ್ಕಾಚಾರ. ನಿನ್ನೆ ಏನು CSK ಪ್ಲ್ಯಾನ್ ಏನು ಹಾಕೊಂಡ್ಬಂದಿತ್ತು, ಪ್ಲ್ಯಾನ್ A ಪ್ಲ್ಯಾನ್ B. ಆ ಪ್ಲ್ಯಾನ್ B ಅಂದರೆ ಮೊದಲು ಬ್ಯಾಟಿಂಗ್ ಏನು ಮಾಡಿದರೆ ಏನು ಮಾಡಬೇಕು ಅಂತ ಹೇಳಿ ಅವ್ರು ಮಾಡಿದರೆ ಅದನ್ನು ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದರು. CSK ನಿಜ ಅವ್ರಿಗೀಗ ಇರುವಂಥ ಒಳ್ಳೆ ಚಾನ್ಸ್ ಬೇರೆ ಯಾರಿಗೂ ಇಲ್ಲ. 5ರ ನಂಬರ್ GT ಕೂಡ ಅಷ್ಟರ ಮಟ್ಟಿಗೆ ಚಾನ್ಸ್ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದರೆ ಅವ್ರದ್ದು 12 ಪಾಯಿಂಟ್ ಇದೆ, ಇಲ್ಲ ಅನ್ನಲ್ಲ. ಬಟ್ CSK ಈಗಿರುವಂಥ ಫಾರ್ಮ್ನ ನೋಡಿದರೆ CSK ಎಲ್ಲೂ ಡಾಮಿನೇಟ್ ಮಾಡ್ಬೋದು. ಯಾಕಂದರೆ ಮುಂದಿನ 2 ಪಂದ್ಯ LSG ಮೇಲೆ ಇರೋದ್ರಿಂದ ಆ LSG ತುಂಬ ಕಳಪೆ ಪ್ರದರ್ಶನ ಕೊಡ್ತಾ ಇದೆ. ಮತ್ತು ಈ ಕಳಪೆ ಕೊಟ್ಟಿರೋದ್ರಿಂದ ಹೊಸ ಆಟಗಾರನ ಆಡಿಸುವಂಥ ಸಾಧ್ಯತೆ ಇರೋದ್ರಿಂದ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಕಾಣಿಸಲ್ಲ. ಅವಾಗ CSK ಅವ್ರ ಮೇಲೂ 2 ಗೆದ್ಬಿಟ್ರೆ ಇನ್ನು 2ರಲ್ಲಿ 1 ಖಂಡಿತವಾಗ್ಲೂ ಗೆಲ್ತಾರೆ ಅನ್ನುವಂಥದ್ದು ಇದೆ. GT ಮೇಲೊಂದಿದೆ. ನನಗೆ ಅನಿಸಿದ ಮಟ್ಟಿಗೆ CSK ಒಂದು ಸ್ವಲ್ಪ ಬರಬೇಕು, ಪ್ಲೇ ಆಫಿಗೆ ಬರಬೇಕು. RCB ಜೊತೆ ಒಂದ್ಸರಿ ಅವ್ರ ಮ್ಯಾಚ್ ನೋಡ್ಬೇಕು ಇನ್ನೊಂದ್ಸರಿ. ಅದಕ್ಕೆ ಹಾಗೆ ರಘುವೀರ್, ನಿನ್ನೆ ಸ್ಟಬ್ಸ್ ಅವರ ಒಂದು ಕ್ಯಾಚನ್ನು ನೂರ್ ಅಹ್ಮದ್ ಡ್ರಾಪ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲೇ ಆ ಡ್ರಾಪ್ ಆಗಿರುವಂಥ ಕ್ಯಾಚಿಂದ ಮತ್ತಷ್ಟು 37-38 ರನ್ಸ್ ಎಕ್ಸ್ಟ್ರಾ ಆಯ್ತೇನೋ ಅಲ್ಲಿ. ಆ ಒಂದು ಕ್ಯಾಚ್ ಹಿಡಿದ್ರೆ ಮತ್ತು ಕಂಟ್ರೋಲ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾ? ಹೌದು, ಕ್ಯಾಚ್ ಡ್ರಾಪ್ ಮಾಡಿದ್ರೆ ಕೆಲವೊಂದಿಷ್ಟು ಕಡೆ ಇವಾಗ ಸ್ಟಬ್ಸ್ ಅಂತ ಆಟಗಾರ ಕ್ಯಾಚ್ ಮಿಸ್ ಮಾಡಿದ್ರೆ ಅವರ ಹಿಡಿತದಲ್ಲಿ ಸಿಗೋದೇ ಇಲ್ಲ, ಮ್ಯಾಚ್ ಕೈ ತಪ್ಪಿ ಹೋಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಬಾಲಿಂಗ್ ನಲ್ಲಿ ಅಷ್ಟೇ ನೈಪುಣ್ಯತೆಯಿಂದ ಚೆನ್ನಾಗೇನೆ ನಿಭಾಯಿಸ್ಕೊಂಡು ಹೋದ್ರು. ಬಾಲಿಂಗ್ ನಲ್ಲಿ ಅದೇನಿತ್ತಲ್ಲ, ಈಗ ಸ್ಟಬ್ಸ್ ಅವರಿಂದನೂ ಹೇಳ್ಕೊಳ್ಳುವಂತಹ ಏನ್ ಪ್ರದರ್ಶನ ಬಂದಿಲ್ಲ. ಅವ್ರಿಗೆ ಬ್ಯಾಟ್ ನಿಂದ ಅಷ್ಟೊಂದು ಏನು 150 ರನ್ ಗಡಿ ದಾಟ್ಸಕ್ಕೇನೋ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನೇ ನೀಡಿದ್ರು. ಆದ್ರೆ ಏನು ಸ್ಟಬ್ಸ್ ಅವ್ರದ್ದು ಏನು ಹೊಡಿಬಡಿ ಆಟ ಐತಲ್ಲ ಅದು ನಿನ್ನೆ ಬಂದಿಲ್ಲ. ಆ ಒಂದು 20 ರನ್ ಮೈನಸ್ ಆಗಿರೋದ್ರಿಂದನೇ CSKಗೆ ಒಂದು ಚಾನ್ಸ್ ಸಿಕ್ತು ಅಂತ ನನ್ಗೆ ಅನ್ಸುತ್ತೆ. ಕ್ಯಾಚ್ ಡ್ರಾಪ್ ಆಯ್ತು, 2 ಕ್ಯಾಚ್ ಡ್ರಾಪ್ ಆಯ್ತು. ನಿನ್ನೆ ಓವರ್ಟನ್ ಬಿಡ್ತಾರೆ, ಅದ ನಂತರ ಕಂಬ್ಯಾಕ್ ಮಾಡ್ತಾರೆ ಕೂಡ. ಋತುರಾಜ್ ಗಾಯಕ್ವಾಡ್ ಅವರು ಒಂದು ರನ್ಔಟ್ ಮಾಡ್ತಾರೆ. ಈ CSK ತಂಡ ಮೊದಲಿಗೆ ಬಾಲಿಂಗು ಮತ್ತೆ ಬ್ಯಾಟಿಂಗ್ ಕಿಂತ ಅವರು ಫೀಲ್ಡಿಂಗ್ ನಲ್ಲಿ ಸಾಕಷ್ಟು ಗೊಂದಲಕ್ಕೆ ಈಡಾಗ್ತಾ ಇದ್ರು. ಅದರಿಂದ ಮ್ಯಾಚ್ ಗಳನ್ನ ಕೈ ತಪ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಕಂಬ್ಯಾಕ್ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಫೀಲ್ಡಿಂಗ್ ಇಂದಲೇ ಸ್ಟಾರ್ಟ್ ಮಾಡ್ಕೊಂಡ್ರು. ಮತ್ತೆ ಬಾಲಿಂಗು ಹಂಗೆ ನಾವು ಆರಂಭದಲ್ಲಿ CSK ನೋಡಿದಾಗ ಇವ್ರದ್ದು ಬಾಲಿಂಗ್ ವರ್ಸ್ಟ್ ಇದೆ ಅಂತಾನೆ ಅನ್ಕೊಂಡಿದ್ವಿ. ಬಟ್ ಈ ಕಳೆದ ಒಂದು 2-3 ಮ್ಯಾಚ್ ಅಲ್ಲಿ ನೋಡಿದಾಗ ಬಾಲಿಂಗ್ ಪ್ರದರ್ಶನದಿಂದನೇ ಅವ್ರು ಮ್ಯಾಚ್ ನ ಗೆಲ್ತಾ ಇರೋದು. ನಿಜವಾಗ್ಲು ಆ ಬಾಲಿಂಗ್ ಅಂತೂ ಇಂಪ್ರೆಸಿವ್ ಆಗಿ, ಅದರಲ್ಲೂ ನೂರ್ ಅಹ್ಮದ್ ಕಂಬ್ಯಾಕ್ ಮಾಡಿದ್ದು CSK ಪ್ಲಸ್ ಆಗಿದೆ, ದೊಡ್ಡ ಪ್ಲಸ್ ಆಗಿದೆ. ಹೌದು, ಇವಾಗ CSK ತಂಡ ಏನ್ ಮಾಡಿರುತ್ತೆ ಅಂದ್ರೆ ಚಪಾಕ್ನಲ್ಲಿ ಆಡಿರೋದ್ರಿಂದ ಸ್ಪಿನ್ನರ್ ಗಳನ್ನೇ ಹೆಚ್ಚು ಒತ್ತು ಕೊಟ್ಟು ತಗೊಂಡಿರುತ್ತೆ. ಇವಾಗ ನೂರ್ ಅಹ್ಮದ್ ಅವರನ್ನ ತಗೊಂಡಿರೋದು RTM ಕಾರ್ಡ್ ಅನ್ನ ಗುಜರಾತ್ ಉಪಯೋಗಿಸ್ಕೊಳ್ಳುತ್ತೆ, ಅದ್ರ ಮೇಲೆ 10 ಕೋಟಿ ಕೊಡ್ತೇನೆ ಅಂತ ಹೇಳಿ ತಗೊಂಡು ಅವರನ್ನ ಎಲ್ಲರೂ ಅವಾಗ ನಗ್ತಾ ಇದ್ರು. ಇಂಥವ್ರನ್ನ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ಕೊಂತ ಇದೆ ಅಂದ್ರೆ ಇದೇ ಪರ್ಫಾರ್ಮೆನ್ಸ್ ಅನ್ನ ಹೊರ ತೆಗೋದಕ್ಕೆ. ಅಖಿಲ್ ಹುಸೇನ್ ಅವರ ಒಂದು ಚಾಯ್ಸ್ ಇತ್ತು, ಚೆನ್ನಾಗಿರೋದನ್ನೇ ತಗೊಂಡ್ರು. ಈ ರೀತಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಏನ್ ಮಾಡತ್ತಂದ್ರೆ ಚೆನ್ನೈ ಪಿಚ್ಗೆ ಸೂಟ್ ಆಗುವಂತ, ಯಾಕಂತ ಅವ್ರಿಗೆ ಗೊತ್ತಿರುತ್ತೆ 7 ಮ್ಯಾಚ್ ನಾವು ಹೋಮ್ ಗ್ರೌಂಡ್ ಅಲ್ಲಿ ಆಡಿರೋದ್ರಿಂದ ನಮ್ಗೆ ಯಾವ ರೀತಿ ನಮ್ಮ ಪಿಚ್ಗೆ ಸರಿ ಹೊಂದುವಂತ
ಆಟಗಾರನ ತಗೊಂಡ್ರೆ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಡ್ಬೋದು, ನಮ್ಮ ನೆಲದಲ್ಲಿ ನಾವು ಗೆಲ್ಬೋದು. 7 ಮ್ಯಾಚಲ್ಲಿ ನೀವು 7 ಮ್ಯಾಚ್ ಗೆಲ್ಲ ಅಂದ್ರೆ ಒಂದು 5 ಮ್ಯಾಚ್ ಗೆದ್ರು 10 ಪಾಯಿಂಟ್ ಇಲ್ಲೇ ಬರುತ್ತೆ. ಹೊರಗಡೆ ಹೋಗಿ ಒಂದ್ 2-3 ಮ್ಯಾಚ್ ಗೆದ್ರು 16 ಪಾಯಿಂಟ್ ಪ್ಲೇ ಆಫ್ ಹಾದಿ. ಇದನ್ನ ಇಟ್ಕೊಂಡೆ CSK ಟೂರ್ನಮೆಂಟ್ ಅನ್ನ ಡಾಮಿನೇಟ್ ಮಾಡಿರೋದು, 5 ಬಾರಿ ಚಾಂಪಿಯನ್ ಆಗಿರೋದು ಇದೇ ಒಂದು ಸೂತ್ರ ಇಟ್ಕೊಂಡು. ಆ ಒಂದು ನಿಟ್ಟಿನಲ್ಲಿ ಹೌದು, ಕೆಲವೊಂದಿಷ್ಟು ಕಡೆ CSKನ ಸರ್ ಏನ್ ಹೇಳಿದ್ರು, ಈಗ 180+ ಟಾರ್ಗೆಟ್ ಮಾಡೋದು ಮೂರ್ಖತನ ಅಂತ. ಹೌದು, ಕೆಲವೊಂದಿಷ್ಟು ಕಡೆ ಇದನ್ನೇ ಮಾಡ್ತಾ ಇದಾರೆ. ಇವಾಗ CSK ತಂಡನ 180+, ಮೊನ್ನೆ ಮುಂಬೈ ತಂಡನು ಚೇಸಿಂಗ್ ಯಾಕೆ ತಗೊಂಡಿಲ್ಲ ಅಂದ್ರೆ ಇದೇ ಒಂದು ಕಾರಣಕ್ಕೆ. ಟಾಸ್ ಗೆದ್ದು CSK ಎಡುತ್ತಾ ಇರೋದಲ್ಲೇ CSK ತಂಡ ಏನ್ ಮಾಡುತ್ತೆ, ಬೇರೆ ತಂಡದ ಏನು ಒಂದು ಮಿಸ್ಟೇಕ್ ಅದನ್ನ ಪ್ಲಸ್ ಆಗಿ ಮಾಡ್ಕೊಂತ ಇದೆ. ಅದನ್ನ ಪ್ಲಸ್ ಮಾಡ್ಕೊಳೋದ್ರಲ್ಲಿ CSK ತಂಡ ಮುನ್ನುಗ್ತಾ ಇದೆ. ಅದನ್ನ ಇವಾಗ ಪ್ಲೇ ಆಫ್ ಹಂತಕ್ಕೆ ಹೋಗುವಲ್ಲಿ ಋತುರಾಜ್ ಗಾಯಕ್ವಾಡ್ ನೇತೃತ್ವದ ತಂಡ ಒಂದು ಕಂಬ್ಯಾಕ್ ಕೊಡ್ತಾ ಇದೆ ಅಂತ ನನ್ಗೆ ಅನ್ಸ್ತಿದೆ. ಹಾಗೆ ಪಾಟೀಲ್ ಸರ್, ಈಗ ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಡೆಲ್ಲಿಯ ಕ್ಯಾಪ್ಟನ್ ಬಗ್ಗೆ. ಅವರು ತುಂಬಾ ಫೇಲ್ ಆಗ್ತಿದ್ದಾರೆ ಅಕ್ಷರ್ ಪಟೇಲ್ ಅಂತ ನಮಗೂ ಕೂಡ ತುಂಬಾ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಅವರ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋದಾದ್ರೆ ಸುಮ್ಮನೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಅಂತ ಒಂದು ಕ್ಯಾಪ್ಟನ್ಸಿ. ಮತ್ತೆ ಇನ್ನೊಂದೇನಂದ್ರು DC ತುಂಬ ಒಳ್ಳೆ ಆಟಗಾರರಿದ್ದಾರೆ, ಬಾಲಿಂಗ್ ಬ್ಯಾಟಿಂಗ್ ತುಂಬ ಸಾಲಿಡ್ ಆಗಿದೆ. ನೀವು ಇದನ್ನೇ ನೋಡಿ, ನೀವು KL ರಾಹುಲ್, ನಿಶಾಂಕ್ ಆಗಿರ್ಬೋದು, ನಿತೀಶ್ ರಾಣಾ, ರಿಜ್ವಿ, ಸ್ಟಬ್ಸು, ಜೆಮಿಸನ್, ಸ್ಟಾರ್, ಕುಲ್ದೀಪ್ ನೋಡಿ, ಒಬ್ಬರು ಈ ಮುಂಬೈ ಬಿಟ್ಟರೆ ನನಗೆ ತುಂಬ ಪೇಪರಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇರುವಂಥ ತಂಡ ಅಂದ್ರೇ DC. ಬಟ್ ಆಸ್ ಅ ಕ್ಯಾಪ್ಟನ್ ಫೇಲ್ಯೂರಿಂದ ಆ ತಂಡ ತುಂಬ ಡಲ್ ಆಗಿ ಕಾಣಿಸ್ತಾ ಇದೆ. ನೋಡಿ, ಅಕ್ಷರ್ ಪಟೇಲ್ ಬಾಲಿಂಗಲ್ಲಿ ಯಾವತ್ತಾದ್ರೂ ನಿಂತ್ಕೊಂಡು ನಿಮಗೆ 1 ಮ್ಯಾನ್ ಶೋ ಆಗಿ ಗೆಲ್ಸಿದ್ಯಾ? ಇಲ್ಲ. ಮತ್ತೆ ತುಂಬ ಪ್ರೆಷರ್ ಅಪ್ಪ, ಈ 1 ಓವರಲ್ಲಿ 20 ರನ್ 30 ರನ್ ಬೇಕಾಗಿದೆ ಅಥವಾ 2 ಓವರ್ ಅಂಥದ್ರಲ್ಲಿ ಬಂದು ಬಾಲಿಂಗ್ ಮಾಡಿ ಗೆಲ್ಸಿದ್ಯಾ? ಇಲ್ಲ. ಬ್ಯಾಟಿಂಗ್ ಅಲ್ಲಿ ಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ವಿನ್ ಮಾಡಿಸಿದ ಅಥವಾ ಫಿನಿಷರ್ ಆಗಿದ್ರು. ಆಮೇಲೆ ತುಂಬಾ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಒಂದು 10 ಬಾಲಲ್ಲಿ 35 ರನ್ ನೋಡಿದ್ರು, ಯಾವುದು ಮಾಡೇ ಇಲ್ಲ ಈ ಸರಿ. ಕ್ಯಾಪ್ಟನ್ಸಿ ಅಂತ ಬಂದರೆ ಯಾರಿಗೆ ಬಾಲಿಂಗ್ ಕೊಡಬೇಕು? ಮತ್ತು ಈ ಸರಿ ಅತಿ ಹೆಚ್ಚು ಟೀಮ್ನ ಚೇಂಜ್ ಮಾಡಿದಂತಹ ಒಂದೇ ಒಂದು ತಂಡ ಅಂದರೆ DC. ಪದೇ ಆಟಗಾರನ ಚೇಂಜ್ ಮಾಡ್ತಾನೆ ಇದ್ದಾರೆ. ಮತ್ತು ನಿನ್ನೆ ನಾವು ಅವರು ತುಂಬ ಡಬ್ಬಾ ಥರ ಡಿಸಿಷನ್ಗಳು, ಅಶುತೋಷ್ ಶರ್ಮಾನ ಅಲ್ಲಿ ಪ್ರತಿ ಸರಿನೂ ಕೊನೆಗೆ 2-3 ಬಾಲ್ ಇದ್ದಾಗಲೇ ಕಳಿಸ್ತಾ ಇದ್ದಾರೆ. ಅವ್ರಿಗೆ ಒಂದು ಸ್ವಲ್ಪನಾದರೂ ಅಪ್ಗ್ರೇಡ್ ಮಾಡಿ, ಯಾಕಂದರೆ ಲಾಸ್ಟ್ ಸೀಸನ್ ತುಂಬ ಚೆನ್ನಾಗಿ ಆಡಿದ್ದಾರೆ, ಒಳ್ಳೆ ಬ್ಯಾಟಿಂಗ್ ಇದೆ. ಆಮೇಲೆ ಒಂದು ಸ್ವಲ್ಪ ರನ್ನ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡ್ತಾರೆ ಅವರು. ಅಶುತೋಷ್ ಶರ್ಮಾ ಒಳ್ಳೆ ಬ್ಯಾಟ್ಸ್ಮನ್ ಇರೋದ್ರಿಂದ ಅವ್ರಿಗೆ ಒಂದು ಸರಿನೂ ಅವಕಾಶಗಳನ್ನು ಕೊಡ್ತಾ ಇಲ್ಲ. ಬರೀ ಲಾಸ್ಟ್ 1 ಓವರ್ 2 ಓವರ್ ಇದ್ದಾಗ ಬರ್ತಾ ಇದ್ದಾರೆ, ಅದರಲ್ಲೂ ಹೆಚ್ಚಿಗೆ ಬಾಲ್ ಸಿಗ್ತಾನೆ ಇಲ್ಲ. ಇನ್ನು KL ರಾಹುಲ್, ನಿಶಾಂಕ್ ನಿತ್ರೆ ಮಾತ್ರ ಮ್ಯಾಚು, ಇಲ್ಲ ಅಂತಂದರೆ ಗೋವಿಂದ. ಮತ್ತು ನಿತೀಶ್ ರಾಣಾ, KL ರಾಹುಲ್ ಆಡಿದಾಗ ಮಾತ್ರ ನಿತೀಶ್ ರಾಣಾ ಆಡ್ತಾರೆ, ಅದು ಏನು ಕರ್ಮನೋ ಗೊತ್ತಿಲ್ಲ. ಅಲ್ಲಿ ಗಾಯಕ್ವಾಡು, ಸಂಜು ಸ್ಯಾಮ್ಸನ್ ಆಗಿದೆಯಲ್ಲ, ಅವ್ರು ಆಡಿದಾಗ ಇವ್ರು ಆಡಲ್ಲ, ಇವ್ರು ಆಡಿದಾಗ ಇವ್ರು ಹಂಗಿಲ್ಲ, ಇವ್ರು ಆಡಿದರೆ ಮಾತ್ರ ನಾನು ಆಡ್ತೀನಿ ಅನ್ನುವಂಥ ಲೆಕ್ಕಕ್ಕೆ ನಿತೀಶ್ ರಾಣಾ ಅವರು ನಿಂತ್ಕೊಂಡಿದ್ದಾರೆ. ಬಟ್ ಅಕ್ಷರ್ ಪಟೇಲ್ ಅವರ ಕ್ಯಾಪ್ಟನ್ಸಿಯಿಂದನೇ ಈ ರೀತಿಯಾದಂಥ ಸೋಲುಗಳು ಇವ್ರಿಗೆ ಕಾಣಿಸ್ತಾ ಇದೆ. ಮತ್ತು ಕ್ಯಾಪ್ಟನ್ ಆಗಿ ಡಿಸಿಷನ್ಗಳನ್ನು ಹೇಗೆ ತೊಗೋಬೇಕು, ಟಾಸ್ ಗೆದ್ದಾಗ ಏನು ಮಾಡಬೇಕು, ಪ್ಲ್ಯಾನ್ A ಏನು, ಪ್ಲ್ಯಾನ್ B ಏನು, ಆಮೇಲೆ ಇಂಪ್ಯಾಕ್ಟ್ ಪ್ಲೇಯರ್ನ ಹೇಗೆ ಬಳಸ್ಕೊಳ್ಬೇಕು. ಪ್ರತಿಯೊಂದು ತಂಡ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ನ ಇಷ್ಟು ಚೆನ್ನಾಗಿ ಬಳಸ್ಕೊಳ್ತಾ ಇದೆ ಅಂತಂದರೆ ಆ ಗೆಲುವಿಗೆ ಒಂದು ಸೂತ್ರ ಕೊಡ್ತಾ ಇದೆ. ಈ DCಯಲ್ಲಿ ಒಂದು ಸರಿನೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಇಂಪ್ಯಾಕ್ಟ್ ಮಾಡೇ ಇಲ್ಲ ಈ ತಂಡದಲ್ಲಿ. ಅಷ್ಟರ ಮಟ್ಟಿಗೆ ಡಬ್ಬಾ ಕ್ಯಾಪ್ಟನ್ಸಿ ಇದೆ. ಇವ್ರನ್ನ ಬಿಟ್ಟು KL ರಾಹುಲ್ನೋ ಅಥವಾ ಬೇರೆ ಯಾವುದೋ ಆಟಗಾರನ ಮುಂದಿನ ಸರಿ ಮಾಡಿದರೆ ಈ ತಂಡ ಒಂದು ಸ್ವಲ್ಪ ಅಪ್ಗ್ರೇಡಲ್ಲಿ ಬರ್ಬೋದು, ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಹಾಗೆ ರಘುವೀರ್, ಇವತ್ತು ಪಂಜಾಬ್ ವರ್ಸಸ್ SRH ಮ್ಯಾಚ್ ಇದೆ. ಪಂಜಾಬ್ ಸತತವಾಗಿ ಮೊದಲಾರ್ಧದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಕೊಂಡ್ಬಂದು ಸತತವಾಗಿ ಗೆಲ್ತು. ಆದರೆ ದ್ವಿತೀಯಾರ್ಧ ಆರಂಭದಲ್ಲೇ 2 ಸತತವಾಗಿ ಸೋಲನ್ನು ಕಂಡಿದೆ. ಯಾಕೆ ಈ ರೀತಿಯಾಗಿ ಪಂಜಾಬ್ನ ಪ್ರದರ್ಶನದಲ್ಲಿ ಏರುಪೇರಾಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಹೌದು, ಇವಾಗ ಸ್ಟಾರ್ಟಿಂಗ್ನಲ್ಲಿ ನೀವು ಡಾಮಿನೇಟ್ ಮಾಡ್ಕೊಂಡು ಬರ್ತಾ ಇದ್ರಿ, ಅಗ್ರಸ್ಥಾನನ ಬಿಟ್ಕೊಡ್ದೇನೆ ಬರ್ತಾ ಇದ್ರು ಪಂಜಾಬ್ ತಂಡ. ದ್ವಿತೀಯಾರ್ಧ ಸ್ಟಾರ್ಟ್ ಆಗೋದ್ರಲ್ಲೇ ಅವ್ರು ಏನು ಹಳೆಯ ಒಂದು ಚಾರ್ಮ್ ಇತ್ತಲ್ಲ ಪಂಜಾಬ್, ಈ ಹಿಂದಿನ ಸೀಸನ್ಗಳಲ್ಲಿ ಹೆಂಗಿತ್ತಲ್ಲ ಅದೇ ರೀತಿ ಸ್ಟಾರ್ಟ್ ಮಾಡ್ಕೊಂತ ಅಂತ ಒಂದು ಕ್ವಶನ್ ಎಲ್ಲರಲ್ಲೂ ಮೂಡ್ತಾ ಇದೆ. ಯಾಕಂತಂದ್ರೆ ಅಷ್ಟು ಚೆನ್ನಾಗಿರೋ ತಂಡ ಇವಾಗ ಹಿನ್ನಡೆ ಅನುಭವಿಸ್ತಾ ಇದೆ. ಇವಾಗ ಶ್ರೇಯಸ್ ಅಯ್ಯರ್ ತಂಡದಲ್ಲಿ ಅದ್ಭುತವಾದ ಲಯದಲ್ಲೇ ಇದ್ದಾರೆ. ಟಾಪ್ ಆರ್ಡರ್ ಅಲ್ಲಂತೂ ಪಂಜಾಬ್ ತಂಡನ ಬ್ರೇಕ್ ಮಾಡಕ್ಕಂತೂ ಚಾನ್ಸ್ ಇಲ್ಲ. ಆದ್ರೆ ಅವರು ಎಡುತ್ತಾ ಇರೋದೆಲ್ಲ ಅಂದ್ರೆ ಫೀಲ್ಡಿಂಗ್ ನಲ್ಲಿ ಎಡುತ್ತಾ ಇದ್ದಾರೆ. ಮತ್ತೆ ಅವರ ತಂಡದ ಬಾಲಿಂಗ್ ನಲ್ಲಿ ಚೆನ್ನಾಗಿರೋ ಬಾಲಿಂಗ್ ಪಡೆನೆ ಹೊಂದಿದ್ರು ಸಹಿತ 200 ರನ್ ಗಡಿ ಅಂತೂ ದಾಟ್ತಾ ಇದಾರೆ ಅಪೋನೆಂಟ್ ತಂಡ. ರನ್ ಅನ್ನ ಕಟ್ಟಿ ಹಾಕೋದ್ರಲ್ಲಿ ಎಡುತ್ತಾ ಇದ್ದಾರೆ. ಪಂಜಾಬ್ಗೆ ಇದೇ ಒಂದು ಸಮಸ್ಯೆ ಎದುರಾಗ್ತಿರೋದು. ಇದನ್ನ ಏನಾದರೂ ಸರಿಯಾಗಿ ನಿಭಾಯಿಸ್ಕೊಂಡು ಹೋದ್ರೆ ಹೌದು, ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಪ್ಲಸ್ ಆಗುತ್ತೆ. ಇವಾಗ ನೀವು ಟ್ರೋಫಿ ಗೆದ್ದಿಲ್ಲ, ಟ್ರೋಫಿ ಗೆಲ್ಲಬೇಕು ಅಂತ ಟಾರ್ಗೆಟ್ ಮಾಡ್ಕೊಂಡು ಬರ್ತಿದ್ದಾನೆ ಅಂದ್ರೆ ನೀವು 1ನೇ ಮತ್ತು 2ನೇ ಸ್ಥಾನದಲ್ಲೇ ನೀವು ಸೀದಾ ಟೂರ್ನಿಯನ್ನು ಎಂಡ್ ಮಾಡಬೇಕು. ಪ್ಲೇ ಆಫ್ ಹಂತದಲ್ಲಿ ನಿಮಗೆ 2 ಚಾನ್ಸಸ್ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಪಂಜಾಬ್ ಈ ಹಿಂದೆ ಗೆದ್ಕೊಂಡ್ಬಂದು ಈ ಕೊನೆಯ ಹಂತದಲ್ಲಿ ಏಳಿದ್ರೆ
ಸ್ವಲ್ಪ ನಿಮಗೆ ಗೆಲುವು ಮರೀಚಿಕೆ ಆಗೋ ರೀತಿಯಲ್ಲೇ ಇರುತ್ತೆ ಅಂತ ನನ್ಗನ್ಸುತ್ತೆ. ಆದ್ರೆ ಪಂಜಾಬ್ ತಂಡಕ್ಕೆ ಈಗಿರೋದೇನಂತಂದ್ರೆ ಈ ಹಳೇದೊಂದು ಏನ್ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ನೀಡ್ಕೊಂಡು ಬರ್ತಾ ಇದ್ರಲ್ಲ, ಇವಾಗ ಓಪನಿಂಗ್ ಆಗಿ ಪ್ರಭು ಸಿಮ್ರನ್ ಆಗಿರ್ಬೋದು, ಪ್ರಿಯಾಂಶ್ ಆರ್ಯ, ಇವ್ರು ಕಮ್ ಬ್ಯಾಕ್ ಮಾಡಿ ಏನ್ ಓವರ್ ಸೀಸನ್ ಏನ್ ಚೆನ್ನಾಗಿ ಆಡ್ಕೊಂಡು ಬಂದಿದಾರಲ್ಲ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಕೊನೆ ಹಂತದಲ್ಲಿ ನಿಮ್ಗೆ ಶ್ರೇಯಸ್ ಅಯ್ಯರ್ ಅವ್ರು ಇದಾರೆ, ಸ್ಟೋಯ್ನಿಸ್ ಅವರು ಒಂದೇನಂದ್ರೆ ಜಾಸ್ತಿ ರನ್ ಬೇಕು ಅವ್ರ ಬ್ಯಾಟಿಂದ, ಅವರಿಗೆ ಜಾಸ್ತಿ ಚಾನ್ಸ್ ಸಿಗ್ತಾ ಇಲ್ಲ. ಇವಾಗ ಓಪನಿಂಗ್ ಅಲ್ಲಿ ನಿಮ್ಗೆ ಚೆನ್ನಾಗಿರೋ ಸ್ಟಾರ್ಟ್ ಹೌದು ಪಾರ್ಟ್ನರ್ಶಿಪ್ ಸಿಕ್ಕಿರುತ್ತೆ, ಚೆನ್ನಾಗಿರೋ ಸ್ಟಾರ್ಟ್ ಸಿಕ್ಕದ ನಂತರ ಶ್ರೇಯಸ್ ಅಯ್ಯರ್ ಅವರು ಆಡಿರ್ತಾರೆ. ಇವಾಗ ನಿಮ್ಗೆ ಟೂರ್ನಿ ಉದ್ದಕ್ಕೂ ನಿಮ್ ಬ್ಯಾಟಿಂಗ್ ಸಿಕ್ಕಿರಲ್ಲ, ಸಿಕ್ಕಿದ ಸಮಯದಲ್ಲಾದ್ರೂ ನೀವು ಚೆನ್ನಾಗಿ ನಿಭಾಯಿಸ್ಕೊಳ್ಬೇಕು. ಕೊನೆಯ ಮ್ಯಾಚ್ ನಲ್ಲಿ ಚೆನ್ನಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಸ್ಟೋಯ್ನಿಸ್ ಅವರ ಬ್ಯಾಟಿಂದ ನಿರೀಕ್ಷೆಗಳು ಇದ್ವು, ಆದರೆ ಅವ್ರು ಅಷ್ಟೊಂದು ಹೇಳ್ಕೊಳ್ಳುವಂಥ ಪ್ರದರ್ಶನ ಬಂದಿಲ್ಲ. ನಿಧಾನಗತಿಯಲ್ಲಿ ಬ್ಯಾಟಿಂಗ್ನ ಆಡ್ತಾರೆ. ಈ ಒಂದು ನಿಟ್ಟಿನಲ್ಲಿ ಪಂಜಾಬ್ ಈ ಹಂತದಿಂದ ಕಮ್ ಬ್ಯಾಕ್ ಮಾಡಿದ್ರಷ್ಟೇ ಅವರಿಗೆ ಮೊದಲನೇ ಮತ್ತೆ ಎರಡನೇ ಸ್ಥಾನ. ಯಾಕಂತಂದ್ರೆ ಇವಾಗ ಅಂಕಪಟ್ಟಿ ನೋಡೋಕ್ ಬಂದಾಗ ಎಲ್ಲರೂ ರೇಸ್ ನಲ್ಲಿದ್ದಾರೆ. RCBಗೂ ಚಾನ್ಸಸ್ ಗಳಿದಾವೆ, ರಾಜಸ್ಥಾನ್ಗಿದೆ, ಹೈದರಾಬಾದ್ಗಿದೆ. ಮೊದಲನೇ ಎಲ್ಲರದು ಚಾನ್ಸ್ ಏನ ಇರುತ್ತೆ ಅಂದ್ರೆ ಕಡಿಮೆ ಜನ. ಇವಾಗ 3-4 ಸ್ಥಾನದಲ್ಲಿ ಹೋಗಿ ಗೆದ್ದಿರೋದಂದ್ರೆ ಹೈದರಾಬಾದ್ ಒಂದೇ, ಅದು 2016ರಲ್ಲಿ RCBನ ಸೋಲ್ಸಿ. ಹಾಗೆ ಬೇರೆ ಯಾವ್ದು ಟೀಮ್ ಹಂಗ್ ಬಿಟ್ಕೊಡಲ್ಲ ಈಸಿಯಾಗಿ. ಹಾಗಾಗಿ 1ನೇ ಮತ್ತು 2ನೇ ಸ್ಥಾನದಲ್ಲಿ ಗೆದ್ರೆ ಅವ್ರಿಗೆ ಒಂದು ಗೆಲ್ಲೋದಕ್ಕೆ ಒಂದು ಪ್ಲಸ್ ಆಗಿರುತ್ತೆ ಅಂತ ನನ್ಗನ್ಸುತ್ತೆ. ಪಂಜಾಬ್ ತಂಡ ಇದನ್ನೇ ನೀವು ಗೆಲ್ಬೇಕಂತ ಬಂದಿದ್ದೀರಾ, ಟೂರ್ನಿ ಸ್ಟಾರ್ಟಿಂಗ್ ನೀವು ಚೆನ್ನಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಹಾಗಂತ ಅಂದ್ರೆ 1ನೇ ಮತ್ತು 2ನೇ ಸ್ಥಾನನ ಬಿಟ್ಕೊಡ್ಬಾರ್ದು. ಇವತ್ತಿನ ಯಾರು ಗೆಲ್ತಾರೆ, ಹೈದರಾಬಾದ್ ಮತ್ತೆ ಪಂಜಾಬ್ ತಂಡ, ಇದ್ರಲ್ಲಿ ಯಾರು ಗೆಲ್ತಾರೆ ಅವ್ರು ನಂಬರ್ 1 ಸ್ಥಾನಕ್ಕೆ ಹೋಗ್ತಾರೆ. ನನಗನ್ಸುತ್ತೆ ಇವತ್ತು ಪಂಜಾಬ್ ಏನಾದ್ರು ಬಿಟ್ಕೊಟ್ರೆ ಅವರು ಆಸೆ ಬಿಡ್ಬೇಕಾಗಿರುತ್ತೆ. 1ನೇ ಮತ್ತು 2ನೇ ಸ್ಥಾನನ ಬಿಟ್ಕೊಡ್ಬೇಕಾಗಿರುತ್ತೆ. ಯಾಕಂತಂದ್ರೆ RCBಗೂ ಇರೋದು ಅಷ್ಟೇ ಅವಕಾಶಗಳಿದಾವೆ. ಲಕ್ನೋ ತಂಡದ ಮೇಲಿದೆ, ಮುಂಬೈ ತಂಡದ ಮೇಲಿದೆ, ಕೋಲ್ಕತ್ತಾ ತಂಡದ ಜೊತೆ ಇದೆ. RCB ಸಲೀಸಾಗಿ 1 ಮತ್ತು 2ನೇ ಸ್ಥಾನದಲ್ಲಿ ಕಮ್ಬ್ಯಾಕ್ ಮಾಡುತ್ತೆ. ಆದ್ರೆ ಪಂಜಾಬ್ಗೆ ಇವತ್ತಿನ ಮ್ಯಾಚ್ ಏನಾದ್ರು ಕೈ ಬಿಟ್ರೆ ಅಂದ್ರೆ ಹೌದು ಹೈದರಾಬಾದ್ ತಂಡ ಅಥವಾ ರಾಜಸ್ಥಾನ್ ತಂಡ 1ನೇ ಅಥವಾ 2ನೇ ಸ್ಥಾನದಲ್ಲಿ ಎಂಡ್ ಮಾಡ್ಬೋದು ಅಂತ ನನ್ಗನ್ಸುತ್ತೆ. ಹಾಗೆ ಪಾಟೀಲ್ ಸರ್, ಈಗ ನಾವು SRH ನ ನೋಡೋದಾದ್ರೆ ಸತತವಾಗಿ 5 ಮ್ಯಾಚ್ ಅನ್ನ ಗೆದ್ದಿದ್ರು. ಲಾಸ್ಟ್ ಮ್ಯಾಚ್ KKR, ಇದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬಾಟಮ್ ಅಲ್ಲಿ ಇರುವಂತ KKR ತಂಡದ ವಿರುದ್ಧ ಸೋಲುತ್ತೆ. ಅದೊಂಥರ ಆಶ್ಚರ್ಯ ಅನ್ನೋ ರೀತಿಯಲ್ಲೇ ಇತ್ತು. ಅಲ್ಲಿ ಮಾಡಿರುವಂತ ಯಾವ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಿ ಇವತ್ತು SRH ಆಡ್ಬೇಕಾಗತ್ತೆ? ಖಂಡಿತ SRH ನೋಡಿ 5 ಸತತವಾಗಿ ಗೆದ್ದಿದ್ರು. ಅದಕ್ಕೆ ಕಾರಣ ಏನು ಅಂತಂದ್ರೆ 5 ಮ್ಯಾಚಲ್ಲೂ ಕೂಡ ಚೇಸಿಂಗ್ ಮಾಡಿದ್ರು. KKR ಜೊತೆಗೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರು. ಇವರು ಕೂಡ ಪಂಜಾಬ್ ಕೂಡ ಹಾಗೆ ಆಗಿದೆ. 2 ಪಂದ್ಯವನ್ನ ಏನ್ ಸೋತಿದಾರಲ್ಲ ಅದು 2 ಕೂಡ ಫಸ್ಟ್ ಬ್ಯಾಟಿಂಗ್ ಆಡಿನೇ. ಲಾಸ್ಟ್ ನಾನು ಅವಾಗಲೇ ಹೇಳಿದೆ, ಒಂದು 15 ಮ್ಯಾಚ್ ಇಂದ ಎಲ್ಲರೂ ಕೂಡ ಚೇಜಿಂಗ್ ಅಲ್ಲೇ ಗೆಲ್ತಾ ಇದ್ದಾರೆ. ಬಟ್ ಇವರು ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಈ 2 ತಂಡ ಎಡವಿದೆ. ಬಟ್ ಯಾವುದು ಸ್ಟ್ರಾಂಗ್ ಅಂತ ಹೋದ್ರೆ ಖಂಡಿತವಾಗ್ಲೂ PBKS ಕಾಣಿಸ್ತಾ ಇದೆ. ಬಟ್ SRH ಆ ಇಬ್ಬರ ಮೇಲೆ ಏನಿದೆ, ಅಭಿಷೇಕ್ ಶರ್ಮಾ ಮತ್ತೆ ಹೆಡ್ ಏನಿದಾರಲ್ಲ ಇವ್ರ ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಡಿಫೆಂಡ್ ಆಗಿದೆ. ಅದೇ ಕಾರಣಕ್ಕಾಗಿ ಆ ತಂಡ ಅವ್ರು ಏನಾದ್ರು ಕೈ ಕೊಟ್ರೆ ಸೋಯ್ತು ಅಂತ. KKR ಜೊತೆಗೂ ಸೋಲೋದಕ್ಕೆ ಕಾರಣ ಏನು ಅಂತಂದ್ರೆ ಅತಿಯಾದ ಆತ್ಮವಿಶ್ವಾಸ. ನೋಡಿ, ನಾವು ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಟಾಪ್ ಅಲ್ಲಿ ಇದ್ದಾಗ ಕೆಳಗಡೆ ಇದ್ದವ್ರು ನೋಡಿ ಇವ್ರ ಜೊತೆನೆ ಈಜಿಯಾಗಿ ಗೆಲ್ತೀವಿ. ಈ ಒಂದು ಓವರ್ ಕಾನ್ಫಿಡೆನ್ಸ್ ಅನೇಕ ಸಲ ತಂಡ ಸೋಲುವಂತೆ ಮಾಡುತ್ತೆ. ಮತ್ತೇನ್ ಗೊತ್ತಾ, ಅಭಿಷೇಕ್ ಶರ್ಮಾ ಹೆಡ್ ಏನಾದ್ರೂ ಒಂದು 60 ರನ್ ಪ್ಲಸ್ ಕೊಡ್ಲಿಲ್ಲ ಅಂತಂದ್ರೆ ಈ ತಂಡದಲ್ಲಿ ಯಾರು ಕೂಡ ಕೈ ಹಿಡಿತಾ ಇಲ್ಲ. ಕ್ಲಸೆನ್ ಒಂದು 40+ ಮಾಡ್ತಾ ಇದಾರೆ. ಉಳಿದವರು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಯಾರು ಕೊಡ್ತಾ ಇಲ್ಲ ಅನ್ನೋದು ನನ್ನ ಲೆಕ್ಕಾಚಾರ. ನಿತೀಶ್ ಕುಮಾರ್ ರೆಡ್ಡಿ ಆಸ್ ಅ ಬೌಲರ್ ಆಗಿಬಿಟ್ಟಿದ್ದಾರೆ, ಬ್ಯಾಟ್ಸ್ಮನ್ ಅಂತೂ ಏನೂ ಇಲ್ಲವೇ ಇಲ್ಲ ಅವ್ರದ್ದು. ಅನಿಕೇತ್ ವರ್ಮಾ ಮೊದಲ ಮ್ಯಾಚಲ್ಲಿ ಆಡಿದ್ರು, ಅದಾದ ನಂತರ ಸದ್ದೆ ಮಾಡಿಲ್ಲ. ಫ್ಯಾಟ್ ಕಮಿನ್ಸ್ ಬಂದಿದ್ದಾರೆ ಇಲ್ವೋ ಅನ್ನೋದು ಗೊತ್ತಾಗ್ತಾನೆ ಇಲ್ಲ, ಯಾಕಂದ್ರೆ ಆ ಬಂದಾಗಿಂದಾನೆ ಸೋತ್ಬಿಟ್ಟಿದ್ದಾರೆ ಅವರು. ಅದೇ ಕಾರಣಕ್ಕಾಗಿ ಫ್ಯಾಟ್ ಕಮಿನ್ಸ್ ಅವರ ಅವಶ್ಯಕತೆ ಇರಲಿಲ್ವೇನೋ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಬಾಲಿಂಗ್ ನಲ್ಲಿ ಅಂಥದ್ದೊಂದು ಏನೋ ಚಮತ್ಕಾರ ಮಾಡ್ತಾ ಇದ್ದಾರೆ, ಒಳ್ಳೆ ಲೈನ್ ಅಂಡ್ ಲೆಂತ್ ಮೇಂಟೈನ್ ಮಾಡ್ತಾ ಇದ್ದಾರೆ, ವಿಕೆಟ್ಸ್ ತೆಗಿತಾ ಇದ್ದಾರೆ, ಅಥವಾ ಮಧ್ಯಮ ಕ್ರಮಾಂಕದಲ್ಲಿ ರನ್ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದು ಯಾವುದು ಅನಿಸ್ತಾ ಇಲ್ಲ ನನಗೆ. ಆಸ್ ಅ ಕ್ಯಾಪ್ಟನ್ ಓಕೆ, ಅದನ್ನ ಇಶಾಂತ್ ಕಿಶನ್ ಮಾಡ್ತಾ ಇದ್ರು, ಇವ್ರಕ್ಕಿಂತ ಬೆಟರ್ ಆಗೇ ಮಾಡ್ತಾ ಇದ್ರು ಅಂತ ಅನಿಸ್ತು. ಆಮೇಲೆ ಇಲ್ಲಿ ಹರ್ಷ್ ದುಬೈನ ಲಾಸ್ಟ್ ಮ್ಯಾಚ್ ಕೂರಿಸಿದ್ದು ಅಂತೂ ದೊಡ್ಡ ಮಿಸ್ಟೇಕ್ ಇವ್ರದ್ದು. ಇವ್ರನ್ನ ಇವತ್ತು ತೊಗೊಂಡ್ಬರ್ತಾರೆ ಅಂದ್ಕೋತೀನಿ. ಇನ್ನು ಬಾಲಿಂಗ್ ಅಲ್ಲಿ ಹರ್ಷಲ್ ಪಟೇಲ್ RCB ಇದ್ದಾಗ ಆಡ್ತಾ ಇದ್ದಿದ್ದು. ಅದಾದ್ಮೇಲೆ 5-6 ವರ್ಷ ಆಯ್ತು ಆಡೇ ಇಲ್ಲ. ಆದ್ರೂ ಕೂಡ ಅವಕಾಶಗಳನ್ನು ಕೊಡ್ತಾನೆ ಇದ್ದಾರೆ. ಇಲ್ಲಿ ಮೈನಸ್ಗಳೇ ಜಾಸ್ತಿ ನನಗೆ ಕಾಣಿಸ್ತಾ ಇರೋದ್ರಿಂದ SRH ಎಲ್ಲೋ ಇವತ್ತು ವೀಕ್ ಆಗಿ ಕಾಣಿಸುತ್ತೆ. ಇನ್ನು ಪಂಜಾಬ್ ಕಡೆಗೆ ಬಂದ್ರೆ ಖಂಡಿತವಾಗ್ಲೂ ಇವ್ರ ಬ್ಯಾಟಿಂಗ್ ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಬಟ್ ಏನು ಅಂತಂದ್ರೆ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಸ್ಟ್ರಾಂಗ್ ಇಲ್ಲ. ಸೆಕೆಂಡ್ ಚೇಂಜಿಂಗ್ ಮಾಡಿ ನೀವು 260 ಕೊಟ್ಟರು ಹೊಡಿತಾರೆ, 240 ಕೊಟ್ಟರು ಹೊಡಿತಾರೆ, 200 ಕೊಟ್ಟರು ಹೊಡಿತಾರೆ. ಬಟ್ ಫಸ್ಟ್ ಬ್ಯಾಟಿಂಗ್ ಅಂತ ಆಡಿದ್ರೆ 180 ದಾಟೋದಕ್ಕೂ ತಿನ್ಕಾಡ್ತಾರೆ, ಅಥವಾ 220 ಹೊಡೆದ್ರು ಕೂಡ ಹೊಡಿಸ್ಕೋತಾರೆ. ಯಾಕಂದ್ರೆ ಪ್ರಭು ಸಿಮ್ರನ್ ಮತ್ತೆ ಪ್ರಿಯಾಂಶ್ ಆರ್ಯ ತುಂಬಾ ಒಳ್ಳೆ ಸಾಥ್ನ ಕೊಡ್ತಾ ಇದ್ದಾರೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಇಬ್ಬರಲ್ಲಿ ಒಬ್ರು ಕೈ ಕೊಡ್ತಾನೆ ಇದ್ದಾರೆ. ಇನ್ನು ಶ್ರೇಯಸ್ ಅಯ್ಯರ್ ಪ್ರತಿಯೊಂದು ಮ್ಯಾಚಲ್ಲೂ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಫಸ್ಟ್ ಬ್ಯಾಟಿಂಗ್ ಆಡುವಾಗ ನೋಡಿ, ಎವರೇಜ್ ಅಂತ ನೋಡಿದ್ರೆ ಫಸ್ಟ್ ಬ್ಯಾಟಿಂಗ್ ಆಡುವಾಗ ಶ್ರೇಯಸ್ ಅಯ್ಯರ್
ಎವರೇಜ್ ಇರೋದು 18 ಸರಾಸರಿ ಇಲ್ಲಿದೆ. ಸೆಕೆಂಡ್ ಬ್ಯಾಟಿಂಗ್ ಆಡುವಾಗ 91 ಸರಾಸರಿ ಇದೆ. ಅಜಗಜಾಂತರ ವ್ಯತ್ಯಾಸ. ಅಂದ್ರೆ ನೀವು ಫಸ್ಟ್ ಬ್ಯಾಟಿಂಗ್ ಅಲ್ಲಿ ಆಡಿದ್ರೆ ಮಾತ್ರ ನಿಮ್ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ. ಪ್ರತಿ ಸರಿನೂ ನೀವು ಸೆಕೆಂಡ್ ಬ್ಯಾಟಿಂಗ್ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ಶ್ರೇಯಸ್ ಅಯ್ಯರ್ ಅದನ್ನ ಅರ್ಥಕೊಳ್ಬೇಕು. ಸ್ಟೋನಿಸ್ ಒಂದ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ, ಬಟ್ ಬಾಲಿಂಗ್ ನಲ್ಲಿ ಲಾಸ್ಟ್ ಮ್ಯಾಚ್ ಸೋಲಿಸಿದೆ ಅವರು. ಆಕ್ಚುಲಿ ಲಾಸ್ಟ್ ಓವರ್ ಅಲ್ಲಿ 12 ರನ್ ಬೇಕಾಗಿತ್ತು. ಒಳ್ಳೆ ಗುಡ್ ಲೈನ್ ಏನಾದ್ರು ಹಿಡ್ಕೊಂಡು ಬಾಲಿಂಗ್ ನ ಮಾಡಿದ್ರೆ ಖಂಡಿತವಾಗ್ಲೂ ಆ ಪಿಚ್ ಅಲ್ಲಿ ಗೆಲುವನ್ನ ಸಾಧಿಸಬಹುದಾಗಿತ್ತು. ಬಟ್ ಅದಾಗಲಿಲ್ಲ. GT ಆ ಒಂದು ಮ್ಯಾಚ್ ಅನ್ನ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು. ಬಟ್ ಆಸ್ ಎ ಬಾಲರ್ ಇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಎಷ್ಟರ ಮಟ್ಟ ಹೋಗ್ತಿರೋ ನನಗಂತೂ ಗೊತ್ತಿಲ್ಲ. ಬಟ್ ಆತ ಮ್ಯಾಚ್ ವಿನ್ನರ್ ಇಲ್ಲ ಈ ಸರಿಗೆ. ಆಮೇಲೆ ಸುಯಾಂಶ್ ತುಂಬಾ ಚೆನ್ನಾಗಿ ಆಡಿದ, ಒಳ್ಳೆ ಅಪರ್ಚುನಿಟಿ ಅವ್ರಿಗೆ. ಆಮೇಲೆ ನೆಹಾಲ್ ಓದಿರ ಅಷ್ಟರ ಮಟ್ಟಿಗೆ. ಜಾನ್ಸನ್ ಅಷ್ಟರ ಮಟ್ಟಿಗೆ ಬಾಲಿಂಗ್ ಪರ್ಫಾರ್ಮೆನ್ಸ್ ಇಲ್ಲ. ಮ್ಯಾಚ್ ವಿನ್ನಿಂಗ್ ಅಂತ ಅನಿಸ್ತಾ ಇಲ್ಲ. ಎಲ್ಲೋ ಬಾಲಿಂಗ್ ಹಾಕ್ತಾ ಇದ್ದಾರೆ, 1 ವಿಕೆಟ್ ತಗೋತಾರೆ ಅಥವಾ 40 ರನ್ ಕೊಡ್ತಾರೆ. ಜಸ್ಟ್ ಒಬ್ಬ ಪ್ಲೇಯರ್ ಇದಾನಪ್ಪ ಈ ತಂಡದಲ್ಲಿ ಅನ್ನೋ ತರ ಲೆಕ್ಕಕ್ಕಿದ್ದಾರೆ. ಆಮೇಲೆ ಹರ್ಷದೀಪ್ ಅಷ್ಟರ ಮಟ್ಟಿಗೆ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇಲ್ಲ. ಚಹಲ್ಗಂತೂ ಬಾಲಿಂಗ್ ಕೊಡಬೇಕು, ಲೆಫ್ಟ್ ಹ್ಯಾಂಡ್ ಇರೋ ತನಕ ಬಾಲಿಂಗ್ ಕೊಡ್ತಾ ಇಲ್ಲ ಅವ್ರಿಗೆ. ಇವತ್ತು ಈಗ ನೋಡಿ ನೀವು ಇವರು ಅಭಿಷೇಕ್ ಶರ್ಮಾ, ಹೆಡ್ ಇಶಾಂತ್ ಕಿಶನ್ ಇವ್ರು ಇರೋ ತನಕನೂ ಈ ಚಹಲ್ ಬರುವಂಗೆ ಇಲ್ಲ. ಅಂದ್ರೆ 10-12 ಓವರ್ ಮುಗಿದೋಗಿರುತ್ತೆ. ಅದಾದ ನಂತರ 1 ಓವರ್ 2 ಓವರ್ ಕೊಡ್ತಾರೆ. 1 ಓವರಲ್ಲಿ ಏನಾದ್ರು ಹೊಡಿಸ್ಕೊಂಡ್ಬಿಟ್ರೆ ಮುಗಿದೋಯ್ತು. ನನಗನ್ಸಿದ ಮಟ್ಟಿಗೆ ಅಷ್ಟರ ಮಟ್ಟಿಗೇನು ಪಂಜಾಬ್ ಇವತ್ತು ನನಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇಲ್ಲ. 2 ತಂಡಗಳಲ್ಲಿ ಮೈನಸ್ಗಳು, ಅಂದ್ರೆ 2 ತಂಡ ಸೋತಿದೆ ಅಲ್ಲ, ಅದಕ್ಕೆ ಮೈನಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ. ಆ ಮೈನಸ್ಗಳನ್ನ ಪ್ಲಸ್ ಮಾಡ್ಕೊಂಡು ಯಾರು ಮೇಲ್ ಬರ್ತಾರೋ ನೋಡಬೇಕು. ಪಾಯಿಂಟ್ಸ್ ಟೇಬಲ್ಗೆ ಹೋದ್ರೆ ಖಂಡಿತವಾಗ್ಲೂ ಇವತ್ತು ಪಂಜಾಬು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಂಬರ್ 1 ಸ್ಲಾಟ್ನ ಅವರು ಫಿಲ್ ಮಾಡಬೇಕು ಅಂದ್ರೆ ಇವತ್ತು ಗೆಲುವು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. SRH ಕೂಡ ಯಾಕೆ ಇವತ್ತಿನ ಗೆಲುವು ಇಂಪಾರ್ಟೆಂಟ್ ಅಂದ್ರೆ ಕೆಳಗಡೆ CSK GT ಅವರೆಲ್ಲ ಕಾಂಪಿಟೇಷನ್ ನಡೆಸ್ತಾ ಇರುವಾಗ ನೀವು ಇವತ್ತೇನಾದ್ರೂ ಸೋತ್ರೆ ಖಂಡಿತವಾಗ್ಲೂ ನಿಮಗೂ ಕಷ್ಟ ಇರುತ್ತೆ. 2 ತಂಡ ಜಿದ್ದಿನ ಫೈಟ್ ಅಂತೂ ಇವತ್ತು ನಡೆಸುತ್ತೆ. ಹಾಗೆ ರಘುವೀರ್, ಕ್ವಿಕ್ ಆಗಿ ಇವತ್ತು ಟಾರ್ಗೆಟ್ 2 ತಂಡಗಳು ಎಷ್ಟೇ ಟಾರ್ಗೆಟ್ ಕೊಟ್ಟರು ಸಖತ್ತಾಗಿ ಬ್ಯಾಟ್ ಮಾಡುವಂತ ಕೆಪಾಸಿಟಿ 2 ತಂಡಕ್ಕಿರೋದ್ರಿಂದ ಯಾವ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕು? ಅದೇ ಇವತ್ತು ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲೇ ನಡೆಯೋದ್ರಿಂದ 220 ಅಂತೂ ಮಿನಿಮಮ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. 220 ಅಂದ್ರೂ ನನಗನ್ಸುತ್ತೆ 220 ಪಂಜಾಬಿಗೆ ಟಾರ್ಗೆಟ್ ಸಿಗದ ಸಲೀಸಾಗಿ ಹೊಡಿತಾರೆ ಸರ್ ಹೇಳ್ದಂಗೆ. ಏನಿಲ್ಲ ಅಂದ್ರೂ ಪಂಜಾಬ್ ತಂಡಕ್ಕೆ ನಾವು 250 ಅಂದ್ರೂ ಅವ್ರು 250 ಹೊಡಿತಾರೆ. ಹಾಗಾಗಿ ನನಗನ್ಸುತ್ತೆ 220+ ಅಂತೂ ಆಗಿತ್ತು ಅಂತ ನನಗನ್ಸುತ್ತೆ ಟಾರ್ಗೆಟ್. ಪಾಟೀಲ್ ಸರ್, ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೋದು? ನನಗೆ ವಿನ್ ಪಂಜಾಬ್ ಆಗ್ಬೋದು ಅಂತ ಅನ್ಸುತ್ತೆ. ಬಟ್ ಮನಸ್ಸಿಂದ ನಾನು SRH ವಿನ್ ಆಗಲಿ ಅಂತ ಅನ್ಕೋತೀನಿ. ಯಾಕಂದ್ರೆ ಒಂದು ಸ್ವಲ್ಪ RCBಗೆ ಲಾಭ, ಅದಕ್ಕೋಸ್ಕರ ಇವತ್ತು SRH ವಿನ್ ಆಗುತ್ತೆ. ನಿಮ್ಮ ಪ್ರಕಾರ ಯಾರಿಗೆ? ಪಂಜಾಬ್ ವಿನ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಿನ್ನೆ ಯಾವ ರೀತಿಯಾಗಿತ್ತು ಮ್ಯಾಚು, ಇವತ್ತು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನ ಚರ್ಚೆ ಮಾಡಿದ್ವಿ. ಇಬ್ಬರು ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ಚರ್ಚೆ ಮಾಡಿದ್ದಕ್ಕೆ ತಮ್ಮಿಬ್ಬರಿಗೂ ಧನ್ಯವಾದಗಳು. ನಿನ್ನೆ CSK ಭರ್ಜರಿಯಾಗಿ ಗೆಲುವು ಸಾಧಿಸಿದೆ. ಇವತ್ತು ಪಂಜಾಬ್ ವರ್ಸಸ್ SRH ಇದೆ. 2 ಪಂದ್ಯಗಳಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಯಾವ ಪ್ಲೇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.